ನಮಸ್ತೆ ಸ್ನೇಹಿತರೆ, ನಾನು ಮನೆಗೆ ಹೋಗೋಷ್ಟರಲ್ಲಿ ನನ್ನ ಮಗಳು ಮಗ ರೆಡಿಯಾಗಿದ್ದರು. ಅವರು ಫಸ್ಟೇ ಕಾಲ್ ಮಾಡಿ ಹೇಳಿದರು, ಮಮ್ಮಿ ಹೊರಗಡೆ ಹೋಗೋಣ ಏನಾದರೂ ಸ್ನ್ಯಾಕ್ಸ್ ತಿನ್ನೋದಕ್ಕೆ ಅಂತೇಳಿ. ನಾನು ಹೋಗೋದೇ ಕಾಯ್ತಾ ಇದ್ದರು ನನ್ನ ಮಕ್ಕಳು. ಸರಿ, ನಾನು ಹೋಗಿದ ತಕ್ಷಣ ರೆಡಿ ಆಗಿಬಿಡ ಮಮ್ಮಿ. ಎಷ್ಟೊತ್ತು ಬೇಕು ರೆಡಿ ಆಗೋದಕ್ಕೆ? ಬೇಗ ಹೋಗು. ಓಕೆ. ನನ್ನ ಮಗಳು ಮಗ ಜೊತೆ ಹೊರಗಡೆ ಹೋದಾಗ ಏನೋ ಒಂಥರ ಖುಷಿ ಆಗ್ತಾ ಇರುತ್ತೆ. ನಾನು ಒಂದು 5 ನಿಮಿಷ ಅಷ್ಟಲ್ಲೆಲ್ಲ ರೆಡಿ ಆದೆ. ಲೇಟ್ ಆಗಿಬಿಡುತ್ತೆ ಇನ್ನು ಬರೋದು ಅಂತೇಳಿ. ಯಾಕಂದರೆ ನಾವು ಸಂಡೇ ನಾನು ಮಾಲೆ ಹಾಕಿದ್ರು ಇದ್ದಿದ್ದರಿಂದ ನಮ್ಮ ಮನೆಯಲ್ಲಿ ನಾನ್ ವೆಜ್ ಮಾಡಿರಲಿಲ್ಲ. ಇನ್ನು ಮಂಡೇ ನಾವು ನಾನ್ ವೆಜ್ ತಿನ್ನಲ್ಲ. ಇನ್ನು ಮಂಗಳವಾರ ಇದು ಓಂ ಶಕ್ತಿ ಅಕ್ಕಿ ಇರುತ್ತಲ್ಲ, ಇಡುಮುಡಿ ಅಕ್ಕಿ, ಅದನ್ನು ಪೊಂಗಲ್ ಮಾಡಿದರು. ಸೊ ತಿನ್ನೋಕ್ಕಾಗಲಿಲ್ಲ. ಸರಿ, ಅದಕ್ಕೆ 5 ಸ್ಟಾರ್ಗೆ ಹೋಗೋಣ ಅಂತ ನಾನು ಫಸ್ಟೇ ಹೇಳಿದ್ದೆ. ಇನ್ನು ನಾನ್ ವೆಜ್ ಮನೇಲಿ ಮಾಡೋದಕ್ಕಾಗಲ್ಲ, ಈಗ ಲೇಟ್ ಆಗಿದೆ ಅಂತೇಳಿ. ನಾನು ಯಾವಾಗಲೂ ತುಂಬ ಮಕ್ಕಳನ್ನ 5 ಸ್ಟಾರ್ಗೆ ಕರ್ಕೊಂಬರೋದು. ಇದು ಬಂದು ಲೊಕೇಟ್ ಆಗಿರೋದು ಗಂಗಮ್ಮ ಸರ್ಕಲಲ್ಲಿ. ನಾನು ಸುಮಾರು ವರ್ಷದಿಂದ ಹೋಗೋದು ಅಲ್ಲೇನೇನೆ. ನಾನು ತಿನ್ನಬೇಕಾದ್ರೆ ನನ್ನ ತಂಗಿ ಫೋನ್ ಮಾಡಿದ್ಲು, ನನ್ನ ಬಿಟ್ಟೋಗಿದ್ದೀರಾ ಅಂತ. ಅವಳು ತುಂಬ ಫೀಲ್ ಮಾಡ್ಕೋತಾ ಇದ್ಲು. ಯಾಕಂದರೆ ನಾನು ಅವಳನ್ನ ಬಿಟ್ಟು ಎಲ್ಲೂ ಸಾಮಾನ್ಯವಾಗಿ ಹೋಗಲ್ಲ. ಏನೂ ತಿನ್ನೋದಕ್ಕಾಗಲಿ ಏನೋ ಒಂದು ಶಾಪಿಂಗ್ ಆಗಲಿ ನನ್ನ ಜೊತೇಲಿ ಅವಳು ಇದ್ದೇ ಇರ್ತಾಳೆ. ಅವಳು ಫೋನ್ ಮಾಡಿ ಮೋಸ ನನ್ನ ಬಿಟ್ಟೋಗಿದ್ದೀರಾ ಅಂತ ಹೇಳ್ತಿದ್ಲು. ಅವಳು ಇಲ್ಲೇ ಎಲ್ಲಾದರೂ ಹತ್ರ ಇದ್ದೀರಾ, ನನಗೂ ತುಂಬ ಚೆನ್ನಾಗಿರ್ತಿತ್ತು. ಎಲ್ಲ ಕಡೆ ಇನ್ನೂ ಸ್ವಲ್ಪ ತಿರುಗಿ ಫೋಟೋಸ್ ವೀಡಿಯೋಸ್ ಮಾಡ್ತಿದ್ವಿ. ಅವಳಿರೋದು ದೇವನಹಳ್ಳಿನಲ್ಲಿ. ಪಾಪ ಅವಳಿಗೆ ನಮ್ಮ ಮನೆಗೆ ಬರೋದಕ್ಕೆ ತುಂಬ ಕಷ್ಟ ಆಗುತ್ತೆ. ಹಂಗೆ ನನ್ನ ತಮ್ಮ ಮನೇಲಿದ್ದರು. ಅವ್ರು ಹೇಳಿದರು ನನಗೂ ತೊಗೊಂಡು ಬಾ ಅಂತ. ಅದನ್ನು ನಮ್ಮಮ್ಮ ಕೊಡು. ನಾವು ಪಾರ್ಸೆಲ್ ಮಾಡಿಸಿದ್ದು ನನ್ನ ತಮ್ಮ ಕೈಯಲ್ಲಿ ಕೊಟ್ಬಿಟ್ಟು ಸರಿ ಅಂತೇಳಿ ಫಸ್ಟ್ ಬ್ಲಾಕ್ ವಿದ್ಯಾರಣ್ಯಪುರದಲ್ಲಿ ಒಂದು ಜ್ಯೂಸ್ ಸೆಂಟರ್ ಇದೆ. ಆ ಜ್ಯೂಸ್ ಸೆಂಟರು ಅಷ್ಟೇ, ನಾನು ಸುಮಾರು ವರ್ಷದಿಂದ ಅಲ್ಲೇ ಹೋಗೋದು. ಅಲ್ಲೋಗಿ ನಾನು ನನ್ನ ಮಗಳು ಮಗ ಜ್ಯೂಸ್ ಕುಡಿದು ನಮ್ಮಮ್ಮ ಹೇಳಿದರು. ನಮ್ಮಮ್ಮಗೊಂದು ನನ್ನ ತಂಗಿಗೊಂದು ತೊಗೊಂಡು ನಾವು ಮನೆಗೆ ಬಂದ್ವಿ. ನಾನು ಈ ಥರ ನನ್ನ ಮಕ್ಕಳ ಜೊತೆ ಹೊರಗಡೆ ಹೋಗಿ ಟೈಮ್ ಸ್ಪೆಂಡ್ ಮಾಡಿದಾಗ ನನ್ನ ಮೈಂಡ್ ರಿಲೀಫ್ ಆಗುತ್ತೆ. ಏನೇ ಒಂದು ಬೇಜಾರಿದ್ರೂ ಅದು ಕಳೆದೋಗುತ್ತೆ. ಥ್ಯಾಂಕ್ ಯು.